Hey guys, welcome back to another video. ಈ ವಿಡಿಯೋದಲ್ಲಿ 5 ಬೆಸ್ಟ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಎಲ್ಲ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ, ಆದರೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇಲ್ಲ. ಎಲ್ಲ ಸಿನಿಮಾಗಳನ್ನು ನೋಡುವುದಿದೆ ಅಂತಂದರೆ ಟೆಲಿಗ್ರಾಮನ್ನು ಜಾಯ್ನ್ ಆಗಬೇಕು. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಹಾಗೆ ಎಲ್ಲ ಸಿನಿಮಾಗಳ ಲಿಂಕ್ ಡೈರೆಕ್ಟ್ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಹೋಗ್ತೀರಾ. ಅಲ್ಲಿಂದ ಮೂವೀಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಈ ಲಿಸ್ಟಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಸಿನಿಮಾಗಳು ಆಯ್ಕೆ ಮಾಡಿ ನಿಮ್ಮ ಕವರ್ ಮಾಡ್ತಾ ಇದ್ದೀನಿ. ಅದಕ್ಕೆ ವಿಡಿಯೋನು ಕೊನೆವರೆಗೂ ಖಂಡಿತ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತು ಲೇಟ್ ಮಾಡೋದಕ್ಕೆಲ್ಲ ಡೈವ್ ಇಂಟು ದ ವಿಡಿಯೋ. ಕೌಂಟೌನ್ನ ನಂಬರ್ 5 ಅಲ್ಲಿ ಒಂದು ವೆಬ್ ಸೀರೀಸ್ ಇದೆ. ಅದರ ಹೆಸರು ರುದ್ರ ದಿ ಏಜ್ ಆಫ್ ಡಾರ್ಕ್ನೆಸ್. ಇದು 2022 ಅಲ್ಲಿ ಬಂದ ಹಿಂದಿ ಭಾಷೆಯ ಒಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಇದರ ಕಾಸ್ಟ್ ಅಲ್ಲಿ ಅಜಯ್ ದೇವಗನ್, ರಾಶಿ ಖನ್ನಾ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಈ ವೆಬ್ ಸೀರೀಸ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ನೋಡಲು ಸಿಗ್ತದೆ. ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. IMDb ಅಲ್ಲಿ ವೆಬ್ ಸೀರೀಸ್ಗೆ 6.7 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 65% ಗೂಗಲ್ ಯೂಸರ್ಸ್ ಈ ವೆಬ್ ಸೀರೀಸ್ ಅನ್ನು ಲೈಕ್ ಮಾಡಿದ್ರು. ಈ ವೆಬ್ ಸೀರೀಸ್ ಅನ್ನು ರಾಜೇಶ್ ಮಾಪುಸಾಕರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಕತೆ ಬಗ್ಗೆ ಹೇಳೋದಾದ್ರೆ ವೆಬ್ ಸೀರೀಸ್ದು ಸ್ಟೋರಿ ಲೈನ್ ಅಜಯ್ ದೇವಗನ್ ಅವರ ಸುತ್ತುತ್ತೆ. ಅವರು ತುಂಬಾನೇ ಮರ್ಡರ್ಸ್ ಮಾಡ್ತಿರುತ್ತಾರೆ. ಆ ಮರ್ಡರ್ಸ್ ಯಾಕೆ ಮಾಡ್ತಿದ್ದಾರೆ, ಅದರ ಹಿಂದಿನ ಸತ್ಯ ಏನು, ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಈ ವೆಬ್ ಸೀರೀಸಲ್ಲಿ ನೋಡ್ಬೋದು. ಸ್ಟೋರಿ ಲೈನ್ ಪರವಾಗಿದ್ದು ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ಖಂಡಿತ ನೋಡ್ಬೋದು. ಅಲ್ಲಲ್ಲಿ ತುಂಬಾನೇ ಮಿಸ್ಟ್ರಿ ಹಾಗೆ ಥ್ರಿಲ್ಲಿಂಗ್ ಸೀನ್ಸ್ ಇವೆ. ಒಂದ್ಸಲ ಖಂಡಿತ ನೋಡಿ. ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇದೆ. ಕನ್ನಡ ಡಬ್ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಂಬರ್ 4 ಅಲ್ಲಿ ಬರೋ ಮೂವಿ ಹೆಸರು ಅನ್ನಿ ಮಂಚಿ ದಾಕಮೂಲೆ. ಇದು 2023 ಅಲ್ಲಿ ಬಂದ ತೆಲುಗು ಭಾಷೆಯ ಒಂದು ಕ್ರೈಮ್ ಕಾಮಿಡಿ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಈ ಮೂವಿಗೆ 6.2 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 75% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಮಾಲ್ವಿಕಾ ನಾಯರ್, ಸಂತೋಷ್ ಚೌಹಾಣ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ರಿಷಿ ಹಾಗೆ ಆರ್ಯ ಅನ್ನೋ ಹುಡುಗಿದ್ದು. ಅವರಿಬ್ಬರು ತುಂಬಾನೇ ಪ್ರೀತಿ ಮಾಡ್ತಿರ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡ್ಬೋದು. ಇದನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕನ್ನಡ ಡಬ್ನಲ್ಲಿ ಅವೈಲೇಬಲ್ ಇದೆ. ಇದೊಂದು ಮಸ್ಟ್ ವಾಚ್ ಮೂವಿ ಅಂತ ಹೇಳ್ತೀನಿ. ಒಂದ್ಸಲ ಖಂಡಿತ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿರೋ ಲಿಂಕೇ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಹೋಗ್ತೀರ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ನೋಡ್ಬೋದು. ನಂಬರ್ 3 ಅಲ್ಲಿ ಬರೋ ಮೂವಿ ಹೆಸರು ಪೆಂಟಾಗನ್. ಇದು 2020 ರಿಲೀಸ್ ಆದ ಕನ್ನಡ ಭಾಷೆಯ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. ಇದೊಂದು ಆಂಥಾಲಜಿ ಮೂವಿ ಅಂತ ಹೇಳ್ಬೋದು. 4 ಸ್ಟೋರಿ ನಡೆಯುತ್ತೆ. ಒಂದೇ ಟೈಮಲ್ಲಿ 4 ಸ್ಟೋರಿ ನಡೆಯುತ್ತೆ. ಕೊನೆಯಲ್ಲಿ 4 ಸ್ಟೋರಿ ಒಂದೇ ಸರ್ತಿ ಕನೆಕ್ಟ್ ಆಗುತ್ತೆ. ಇದರ ಕಾಸ್ಟಲ್ಲಿ ಕಿಶೋರ್, ಪ್ರಕಾಶ್ ಬೆಲ್ವಾಡಿ, ಪ್ರಮೋದ್ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಹಾಗೆ IMDb ಅಲ್ಲಿ 8.7 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಇದರ ಕತೆ ಬಗ್ಗೆ ಹೇಳಲ್ಲ. ಇದು ಕೂಡ HD ಕ್ವಾಲಿಟಿಯಲ್ಲಿ ಈಗ ಬಂದಿದೆ. ನೋಡಿಲ್ಲ ಅಂತಂದರೆ ಒಂದ್ಸಲ ಖಂಡಿತ ನೋಡಿ. ಈ ಮೂವಿ ನಿಮಗೆ ಟೆಲಿಗ್ರಾಮಲ್ಲಿ ನೋಡಲು ಸಿಗುತ್ತದೆ. ಟೆಲಿಗ್ರಾಮಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೋಡಲು ಸಿಗುತ್ತದೆ. ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ. ಡೈರೆಕ್ಟಾಗಿ ಲಿಂಕ್ ಕೊಟ್ಟಿದ್ದೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ನಂಬರ್ 2 ಅಲ್ಲಿ ಬರೋ ಮೂವಿ ಹೆಸರು 2018. ಇದು 2023 ಅಲ್ಲಿ ಬಂದ ಒಂದು ಸರ್ವೈವಲ್ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಈ ಮೂವಿಗೆ 8.5 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. 93% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಟೊವಿನೋ ಥಾಮಸ್, ತಾನ್ವಿ ರಾಮ್, ಕಲೈಯರಸನ್, ಅಪರ್ಣಾ ಬಾಲಮುರಳಿ, ಆಸಿಫ್ ಅಲಿ ಹಾಗೆ ಕುಂಚಾಕೋ ಬೊಬಾನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ 2018ನಲ್ಲಿ ಕೇರಳದಲ್ಲಿ ಒಂದು ಫ್ಲಡ್ ಬಂದಿತ್ತು. ಅದರ ಮೇಲೆ ಇದರ ಸ್ಟೋರಿ ಇದೆ. ಅಂದರೆ ಆ ಫ್ಲಡ್ಡಲ್ಲಿ ತುಂಬಾನೇ ಜನ ಪ್ರಾಣವನ್ನು ಕಳೆದುಕೊಂಡಿದ್ರು. ತುಂಬಾನೇ ಜನ ಮತ್ತೊಬ್ಬರ ಪ್ರಾಣವನ್ನು ಕಾಪಾಡಿದ್ರು ತುಂಬಾನೇ ಸಾಹಸ ಮಾಡಿ. ಅದರ ಬಗ್ಗೆ ಮೂವಿ ಇದೆ. ಈ ಮೂವಿಯನ್ನು ಒಂದ್ಸಲ ಖಂಡಿತ ನೋಡಿ. ತುಂಬಾನೇ ಇಮೋಷ್ನಲ್ ಇದೆ. ಕ್ಲೈಮ್ಯಾಕ್ಸ್ ಅಂತೂ ನಿಮಗೆ ಅಳಿಸೋದು ಖಂಡಿತ. ತುಂಬ ಅಂತಂದರೆ ತುಂಬಾನೇ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಈ ಮೂವಿಯನ್ನು ಒಂದ್ಸಲ ಖಂಡಿತ ನೋಡಿ. ಮಸ್ಟ್ ವಾಚ್ ಮೂವಿ ಅಂತ ಹೇಳ್ತೀನಿ. ಈ ಮೂವಿ ಕನ್ನಡ ಡಬ್ಡಲ್ಲೂ ಕೂಡ ಅವೈಲೇಬಲ್ ಇದೆ. ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಖಂಡಿತ ಎಂಜಾಯ್ ಮಾಡಿ. ನಂಬರ್ 1 ಅಲ್ಲಿ ಬರೋ ಮೂವಿ ಹೆಸರು ಕೋಲ್ಡ್ ಕೇಸ್. ಇದು 2021 ಅಲ್ಲಿ ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDb ಅಲ್ಲಿ 6/10 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 59% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟಲ್ಲಿ ಪೃಥ್ವಿರಾಜ್ ಸುಕುಮಾರನ್, ಆದಿತ್ಯ ಬಾಲನ್, ಆತ್ಮೀಯ ರಾಜನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಪೃಥ್ವಿರಾಜ್ ಸುಕುಮಾರನ್ ಅವ್ರದ್ದು ಅವರೊಂದು ACP ಆಗಿರ್ತಾರೆ. ಅವರಿಗೆ ಒಂದು ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ಕೊಡ್ತಾರೆ.
ಆ ಚೇಸ್ ಅಂತಂದ್ರೆ ಅದು ತುಂಬಾ ಹಳೆ ಚೇಸ್ ಇರುತ್ತೆ. 20 ವರ್ಷ ಹಳೆ ಚೇಸ್ ಇರುತ್ತೆ. ಅವಾಗ ಒಂದು ಬಾಡಿ ಸಿಕ್ಕಿರುತ್ತೆ. ಆ ಕೊಲೆಯನ್ನು ಯಾರು ಮಾಡಿರ್ತಾರೆ ಅನ್ನೋದು ಕಂಡು ಹಿಡಿಯೋದಿರುತ್ತೆ. ಮುಂದೆ ಆ ಕೇಸನ್ನು ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅನ್ನೋದೇ ಒನ್ಲೈನ್ ಸ್ಟೋರಿ. ಅಲ್ಲಲ್ಲಿ ಸೂಪರ್ ನ್ಯಾಚುರಲ್ ಥರ ಘಟನೆಗಳು ಕೂಡ ಆಗ್ತಿರ್ತವೆ ಈ ಸ್ಟೋರಿಯಲ್ಲಿ. ಇದು ಒಂದು ಮಸ್ಟ್ ವಾಚ್ ಮೂವಿ. ನಿಮಗೆ ಕ್ರೈಮ್ ಥ್ರಿಲ್ಲರ್, ಮಿಸ್ಟ್ರಿ ಥ್ರಿಲ್ಲರ್ ಮೂವೀಸ್ ನೋಡುವ ಆಸೆ ಇದೆ ಅಂತಂದರೆ ಒಂದ್ಸಲ ಖಂಡಿತ ನೋಡಿರಿ. ಟೆಲಿಗ್ರಾಮಲ್ಲಿ ಇಲ್ಲ ಈ ಮೂವಿ, ಅಂದರೆ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ. ಯೂಟ್ಯೂಬ್ನಿಂದಾನೇ ನೋಡ್ಬೋದು. ಯೂಟ್ಯೂಬ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.